ನೀವು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದ್ರೆ ಅಧಿಕಾರಕ್ಕೆ ಬಂದಿದೆ ಪೀರಿಯಡ್ ಅಲ್ಲಿ ಇರ್ತದೆ ಅಂತ ಹೇಳಿದವ್ರು ನೀವು ಸ್ವಾಮಿ. ದೇವೇಗೌಡರು ಇದೇ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೇಳ್ತೀನಿ ಕೇಳಿ, ಯುಗಾದಿ ಹಬ್ಬ ಇತ್ತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೋಗಿದ್ರು, ನಮ್ಗೆ ಕಾವೇರಿ ನೀರು ಮೋಸ ಆಗಿದೆ, ನಮ್ಗೆ 1.5 TMs ಪ್ಲಸ್ 17 TMC ನೀರು ನಮ್ಗೆ ಹೆಚ್ಚುವರಿ ಬೇಕು, ಬೆಂಗಳೂರಿಗೆ ಕುಡಿಯಕ್ಕೆ ನೀರಿಲ್ಲ ಅಂತ. ಅಂದ್ರೆ ಅವತ್ತು ಹೇಳಿದ್ರು ಕಿವಿ ಮಾತನ್ನ ಕುಮಾರಣ್ಣ ಅವ್ರಿಗೆ. ನಾನು ಕೇಳಿಸ್ಕೊಂಡಿರಕ್ ಮಾತಾಡ್ತೀನಿ. ಒಬ್ಬ ಅಧಿಕಾರದಲ್ಲಿ ಜನರು ಕೊಟ್ಟಿದ್ದಾರೆ, ಅದು ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಇರಲ್ಲ, ಇದ್ದಾಗ ಜನರಿಗೋಸ್ಕರ ದುಡಿಬೇಕು. 10 ದಿನ ನಾನು ಹೋಗಿ ಕಷ್ಟಪಟ್ಟಿದ್ದೀನಿ, ಕೇಳಿಸ್ಕೊಳ್ಳಿ. ಸಿದ್ದರಾಮಣ್ಣ ಅವರು 2.5 ವರ್ಷ ನೀವು ಅಧಿಕಾರ ಮಾಡಿ ಉತ್ತಮವಾದಂತ ಆಡಳಿತ ಕೊಡಿ ಅಂತ ನಾವು ಕೇಳ್ಕೊಂತಿರೋದು. ಅದ್ರ ಮಧ್ಯೆ ಬಂದು ಯತೀಂದ್ರ ಅವರು ಬಂದು ರಾಜಕೀಯ ಕೊನೆಘಟ್ಟದಲ್ಲಿದ್ದಾರೆ. ಅವ್ರು ಆಗಲ್ಲ ಅಂದ್ರೆ ಅರ್ಥ ಏನು? ಅದನ್ನ ಅರ್ಥ ಜನರು ಕೇಳ್ತಿರೋದು. ನಿಷ್ಕ್ರಿಯರಾಗಿದ್ದಾರೆ. 28ಕ್ಕೆ ಅಂತ ಹೇಳಿಲ್ಲ, ನೋಡಿ ಮಾಹಿತಿ ಕೊರತೆ ಇದ್ರೆ ಮಾಧ್ಯಮದವರ ಹತ್ರ ತರಿಸ್ಕೊಳ್ಳಿ. ಇಲ್ಲ ಡೈರೆಕ್ಟರ್ DK ಶಿವಕುಮಾರ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದೀರಾ, ಮೋಸ ಮಾಡಿದ್ದಾರೆ. 4 ದಶಕಗಳ ಕಾಲ ಚುನಾವಣಾ ರಾಜಕಾರಣವನ್ನ ಮಾಡಿದವರು ರಾಜಕೀಯ ಕೊನೆಘಟ್ಟ ಮುಂದಿನ ಚುನಾವಣೆ ನಿಲ್ಲಲ್ಲ. ಸಂಸತ್ ಭಾಗವಹಿಸ್ತಾರೆ, ರಾಜ್ಯದ ಬಗ್ಗೆ ಧ್ವನಿ ಎತ್ತುತ್ತಾರೆ. ಸಮಾಜನ ಇವತ್ತು ಎಸ್ಟಿ ಕಮ್ಯುನಿಟಿ ಸೇರ್ಸಿದ್ರು. ಇವತ್ತು ನಿಮ್ಮದೇ ಸರ್ಕಾರ ಕ್ರಾಂತಿಕಾರಿ ಬಂದ್ರು. 1993ರಲ್ಲಿ ದೇವೇಗೌಡರು ನಾಯಕ ಸಮುದಾಯನ ಎಸ್ಟಿ ಲಕ್ಷಾಂತರ ಜನ ಅಶ್ವಿನ್ಜಿ ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದಿರಿ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿ. ನೋಡಿ ಸರ್, ಒಬ್ಬ ಶಾಸಕರು ಅಥವಾ ಒಬ್ಬ MP ಆಗಿದ್ದು ಅವರು ರಾಜಕೀಯ ಜೀವನದ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಹೇಳಿ ಅವ್ರ ಮಗನೋ ಮತ್ತೊಬ್ಬ ಯಾರೋ ನಾಯಕರು ಹೇಳಿದಿದ್ರೆ ಒಪ್ಕೊಂಡು ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜಕೀಯ ಜೀವನದ ಕೊನೆ ಘಟ್ಟದಲ್ಲಿದ್ದಾರೆ, ಹಾಗಾಗಿ ನಾವು ಅವರ ಮುಂದಿನ ನಾಯಕತ್ವ ಯಾರಿಗೆ ಅನ್ನೋದನ್ನ ಅನೌನ್ಸ್ ಮಾಡ್ತಿದ್ದಾರೆ ಅವ್ರ ಮಗ ಅಂದಾಗ, ಹಾಗಾದ್ರೆ ಸಿದ್ದರಾಮಯ್ಯನವರು ಬಳಲ್ ಬಿಟ್ರಾ? ಸಿದ್ದರಾಮಯ್ಯನವರು ಅಧಿಕಾರವನ್ನ ಬೇರೆಯವ್ರಿಗೆ ಕೊಡೋ ಹಂತದಲ್ಲಿ ನಿಂತು ಬಿಟ್ರ? ಹಿಂಗೊಂದು ಅನುಮಾನ ಸಹಜವಾಗಿ ವಿರೋಧ ಪಕ್ಷಕ್ಕೂ ಬರುತ್ತೆ, ಜನರಿಗೂ ಬರುತ್ತೆ. ಮಾನ್ಯ ದೇವರಾಜ ಅರಸರ ನಂತರ ನಿಮ್ಗೇನ್ ತೊಂದ್ರೆ? ಅದು ಸತ್ಯ ಕೇಳಿ ನಿಮ್ಗೇನ್ ತೊಂದ್ರೆ? ಮಾನ್ಯ ದೇವರಾಜ ಅರಸರ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಶೋಷಿತ ವರ್ಗಗಳ ಪರವಾಗಿ ನಿಂತಿದ್ರೆ, ದಲಿತ ವರ್ಗಗಳ ಪರವಾಗಿ ನಿಂತಿದ್ರೆ, ಸರ್ವ ಜನಾಂಗಗಳ ಪರವಾಗಿ ನಿಂತಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರು ಮಾತ್ರ. ಇವತ್ತು ಒಂದ್ ನಿಮಿಷ, JDS ನಲ್ಲಿ ನಾನು ಅದು ಹೇಳ್ಬಾರ್ದು, ಈ ತರ ಹೇಳ್ಬಾರ್ದು, ಬಟ್ ಅವ್ರ ಮಾತು ನಾನು ಹೇಳ್ತೀನಿ. JDS ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 8 ಜನ ಒಕ್ಕಲಿಗ ಮಂತ್ರಿಗಳಾಗಿದ್ರು. ಬೇರೆ ಯಾರಿಗೂ ಅವಕಾಶ, ಹೊರಟ್ಟಿಯವ್ರಿಗೆ ಅವಕಾಶ ಕೊಡ್ಲಿಲ್ಲ ಇವರು. ಹೊರಟ್ಟಿಯವ್ರಿಗೆ ಇದು ಸಾಮಾಜಿಕ ಅಸಮತೋಲನ ಅಂತಾರೆ, ಅದು ಜಾತಿವಾದ ಅಂತಾರೆ. ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅನ್ನೋ ಒಂದು ಹೆಸರೇ ಕೇಳಿ, ಸಿದ್ದರಾಮಯ್ಯ ಅನ್ನೋ ಒಂದು ಹೆಸರೇ ಶೋಷಿತ ವರ್ಗಗಳಿಗೆ ಘನತೆಯಿಂದ ಕುಮಾರಸ್ವಾಮಿ ಸೋತಿದ್ದಕ್ಕೆ, ದೇವೇಗೌಡ ಸೋತಿದ್ದಕ್ಕೆ, ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಕ್ಕೆ ಎಲ್ಲರಿಗೂ ಅವಮಾನ ಮಾಡಿಕೊಂಡು ತೇಜೋವಧೆ ಮೂರು ಜಿಲ್ಲೆಯಿಂದ ಮೂರು ಸಾಮಾಜಿಕ ನ್ಯಾಯ ಗೊತ್ತಿಲ್ಲ, ಸಾಮಾಜಿಕ ನ್ಯಾಯ ಗೊತ್ತಿಲ್ಲ ನಿಮ್ಗೆ, ಸಾಮಾಜಿಕ ನ್ಯಾಯ ಗೊತ್ತಿಲ್ಲ ನಿಮ್ಗೆ, ಸಾಮಾಜಿಕ ನ್ಯಾಯ ನಟರಾಜ್ ಗೌಡ್ರು ಅಶ್ವಿನ್ ಗೌಡ್ರದು ಪರಸ್ಪರ ವಾಗ್ಯುದ್ಧ ಮುಗಿದ್ರೆ ವೀಕ್ಷಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಉತ್ತರ ಕೊಡ್ಲಿ.
ರಾಜಕೀಯ ಜೀವನದ ನನಗೆ ಇದಕ್ಕೆ ಉತ್ತರ ಬೇಕೇ ಬೇಕು ಅಶ್ವಿನ್ ಅವರೇ. ಕೈಂಡ್ಲಿ ಹೆಲ್ಪ್ ಮೀ ಟು ಗೆಟ್ ದ ಆನ್ಸರ್. ಹೇಳಿ, ರಾಜಕೀಯ ಜೀವನದ ಕೊನೆ ಘಟ್ಟದಲ್ಲಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಬಳಲಿದ್ದಾರಾ? ಕೇಳಿ, ಅವರು ಮುಖ್ಯಮಂತ್ರಿಯಾಗಿ ಇನ್ನೂ 2.5 ವರ್ಷಗಳ ಕಾಲ ಅವಕಾಶ ಇದೆ. ಅವರು 4 ದಶಕಗಳ ಕಾಲ ಒಂದು 5ರ ಸಿದ್ಧಾಂತವನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಸಂಘಟನೆಯನ್ನ ಮಾಡಿಕೊಂಡು ಕಳೆದ 25 ವರ್ಷಗಳಿಂದ 2000ರಿಂದ ನಾನು ಗಮನಿಸ್ತಾ ಇದ್ದೀನಿ, 25 ವರ್ಷಗಳಿಂದ ಶೋಷಿತ ವರ್ಗಗಳ ಅಹಿಂದ ಅಂತ ಒಂದು ಸಮಾವೇಶಗಳನ್ನ ಮಾಡಿ ಅವ್ರಿಗೆಲ್ಲ ಒಂದು ಧ್ವನಿ ಆಗಬೇಕು ಅಂತ ಹೇಳಿ ಸಂಘಟನೆ ಮಾಡ್ಕೊಂಡು ಬಂದಂತವರು. ಆ ಚಳುವಳಿ ಇದೆಯಲ್ಲ, ಸೈದ್ಧಾಂತಿಕ ಬದ್ಧತೆಯ ಚಳುವಳಿ ಇದೆಯಲ್ಲ, ಚಳುವಳಿಯನ್ನ ಯಾರು ಮುಂದುವರಿಸಬೇಕು? ಕಾಂಗ್ರೆಸ್ ಅಲ್ಲೂ ಆ ಬದ್ಧತೆ ಇರ್ತಕ್ಕಂಥ ಎಲ್ಲರೂ ಇದ್ದಾರೆ. ಅದು ಬಿಟ್ಟು ಕೂಡ ಹೊರಗಿನ ನಾಯಕರುಗಳು, ಬಹಳ ಯುವ ನಾಯಕರುಗಳು ಇದಾವೆ. ಅವರೆಲ್ಲರಿಗೂ ಯಾರು ಅವಕಾಶ ಆಗಬೇಕು, ಯಾರು ಮುಂದಾಳತ ಆಗಬೇಕು ಅಂತ ಹೇಳಿ ಅವ್ರು ಹೇಳಿರೋ ಹೇಳಿಕೆ ಅದು ಮುಖ್ಯಮಂತ್ರಿಯ ಪದವಿಯ ವಿಷಯ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರ ಪದವಿಯ ವಿಷಯ ಅಲ್ಲ. ಅದು ಒಂದು ಸೈದ್ಧಾಂತಿಕ ಬದ್ಧತೆಯ ಚಳುವಳಿಯ ಆಂದೋಲನದ ವಿಷಯ. ಯಾಕಂದ್ರೆ ಈ ರಾಜ್ಯದಲ್ಲಿ, ಈ ದಕ್ಷಿಣ ಭಾರತದಲ್ಲಿ ಏಕೈಕ ರಾಜ್ಯ ಕರ್ನಾಟಕದಲ್ಲಿ ಮತಾಂಧರು ಅವಕಾಶವನ್ನು ಪಡ್ಕೊಂಡು, ಕೋಮುವಾದಿಗಳು ಅವಕಾಶವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಅದಕ್ಕೆ ನೋಡಿ, ಜೆಡಿಎಸ್ ಕೈ ಜೋಡಿಸಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಜೆಡಿಎಸ್ ಹೆಂಗೆ ನಿರ್ನಾಮ ಆಯ್ತು, ಒಳ್ಳೆ ನಾಯಕರನ್ನ ಕಡೆಗಣಿಸಿ ಮಾಡಿ, ತೇಜೋವಧೆ ಮಾಡಿ, ಈ ರೀತಿಯಾಗಿ ಕೇವಲ ಒಂದು ಜಾತಿಯ ಒಂದೇ ಒಂದು ಜಿಲ್ಲೆಯ ಪಕ್ಷವಾಗಿ ಉಳ್ಕೊಂಡು ಚಳುವಳಿಗಳು, ಆಂದೋಲನಗಳಾಗದೆ ಏನಕ್ಕೆ ಗೊತ್ತಾ? ಸಾಮಾಜಿಕ ಬದಲಾವಣೆಗೆ. ಆ ವ್ಯಕ್ತಿ ಕ್ಯಾಪ್ಟನ್ಸಿ ವಹಿಸ್ಕೊಂಡಿರ್ತಾರಲ್ಲ, ಸಾಮಾಜಿಕ ಬದಲಾವಣೆಗೆ ಅಧಿಕಾರ ಬಂದಾಗ ತನ್ನ ವರ್ಗದ ಎಲ್ಲ ಜನರಿಗೂ ಉತ್ತಮವಾದಂತ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಅಂತ ದಾರಿ ಮಾಡ್ಕೊಡ್ಲಿಕ್ಕೆ ಆ ಒಂದು ವರ್ಗಗಳು, ಆಂದೋಲನಗಳು ಹುಟ್ಟುತ್ತೆ. ಸಿದ್ದರಾಮಯ್ಯ ಅವರು 5+2.5 ವರ್ಷ 7.5 ವರ್ಷ ಇದ್ದು ಕೊಡುಗೆಗಳು ಕೊಟ್ಟಿದ್ದಾರೆ ಒಂದೇಳ್ರಿ. ಈಗ ಸಿದ್ದರಾಮಯ್ಯ ಕೊಟ್ಟಂತಹ ಮೋದಿ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದೇ ಕಾಯ್ದೆ ಸಾಕು, ಬಿಜೆಪಿ ಯಾವ ರಾಜ್ಯಗಳು ತಂದಿಲ್ಲ. ಅಶ್ವಿನ್ ಅವರು ಬಹಳ ವ್ಯಾಲಿಡ್ ಪಾಯಿಂಟ್ ಕೇಳಿದ್ದಾರೆ. ಅಹಿಂದ ನಾಯಕತ್ವದ್ದೇ ಉತ್ತರಾಧಿಕಾರಿತ್ವ ಆದ್ರೂ ಕೂಡ, ಅರೆ ಇಡೀ ಅಧಿಕಾರ ನಿಮ್ ಕೈಲಿರುವಾಗ ಪ್ರತ್ಯೇಕವಾಗಿ ಅದಕ್ಕೆ ನಾಯಕತ್ವ ಘೋಷಣೆ ಮಾಡುವಂತದ್ದು ಏನಾಗಿದೆ? ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ತನ್ನಿ, ಅದನ್ನು ಇಂಪ್ಲಿಮೆಂಟ್ ಮಾಡಿ, ಅದರ ಜವಾಬ್ದಾರಿಯನ್ನು ಅದನ್ನು ಮಾಡಿದೀವಿ, ಮಾಡ್ತೀವಿ. ಸರ್ಕಾರವಾಗಿ ನೋಡಿ, SCPTS ಯೋಜನೆ ನಿಮ್ಗೆ ಒಂದೇ ಒಂದು ಸಾಕರೆ, ಇಡೀ ದೇಶದಲ್ಲಿ ಮೋದಿ ಸರ್ಕಾರ ತಗೊಂಡಿಲ್ಲ. ಇಡೀ ಸರ್ಕಾರ ನಾವು ಈ ಕರ್ನಾಟಕದಲ್ಲಿ ತಿಳ್ಕೊಳ್ಳಿ, ಈ ದೇಶದಲ್ಲಿ ಕರ್ನಾಟಕ ಒಂದೇ ನಂಬರ್ 1 ಆಗಿದೆ. ನಿಮ್ಮಿಬ್ಬರ ಉತ್ತರವನ್ನು ನಾವು ಪಡೆದಿದ್ದೇವೆ. ಉತ್ತರ ಕೊಟ್ಟಿಲ್ಲ. ಸುರ್ಬಿ ಅವ್ರ ವಾಯ್ಸ್ ಮಾತ್ರ ಆನ್. ನಾನು ಉತ್ತರ ಕೊಡ್ಬೋದಾ ನಟರಾಜ್ ಗೌಡ್ರೆ? ನೀವೇನ್ ಹೇಳ್ತಿದ್ದೀರಾ? ಸೈದ್ಧಾಂತಿಕ ಭದ್ರತೆ, ಶೋಷಣ ವರ್ಗಕ್ಕೆ ಮಾಡಿರುವಂತಹ ಒಂದು